ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಗುರುಗ್ರಹದ ಆಕಸ್ಮಿಕ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ಅಕ್ಟೋಬರ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲದ ಫಲಗಳು ಇರುತ್ತೆ ಅನ್ನುವಂತಹ ವಿಷಯಗಳು ಮತ್ತು ಈ ದ್ವಾದಶ ರಾಶಿಗಳಲ್ಲಿ ಆಗ್ತಾ ಇರುವಂತಹ ಒಂದು ಗ್ರಹ ಸಂಚಾರ, ಗ್ರಹ ಗೋಚಾರ ಫಲಗಳು ನೋಡ್ತಾ ಇದ್ದೀವಿ. ಯಾವ ಪರಿಹಾರಗಳನ್ನು ಮಾಡಿದರೆ ಈ ರಾಶಿಗೆ ಅನುಕೂಲವಾಗಿರುತ್ತೆ. ಅಕ್ಟೋಬರ್ ಮಾಸ ಅನ್ನುವುದು ನೋಡುವುದಾದರೆ ರಾಶ್ಯಾಧಿಪತಿ ಈ ಶನಿ ಭಗವಾನರು ಮೀನ ರಾಶಿಯಲ್ಲಿ ವಕ್ರ ಗಮನದಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ಈ ರಾಶ್ಯಾಧಿಪತಿ ತನ್ನದೇ ರಾಶಿಯಾಗಿರತಕ್ಕಂತಹ ಒಂದು ಕುಂಭರಾಶಿ ಜಾತಕದವರಿಗೆ ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿವೆ ಅನ್ನುವುದು ನಾವು ನೋಡೋದಾದರೆ, ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ರಾಶ್ಯಾಧಿಪತಿ ತನ್ನದೇ ರಾಶಿಯಾಗಿರತಕ್ಕಂತಹ ಒಂದು ಕುಂಭರಾಶಿ ಅಂತಲೇ ಅನ್ನಬಹುದು. ಮತ್ತು ಆರಂಭದಲ್ಲಿ ನಾವು ನೋಡೋದಾದರೆ ಕುಂಭರಾಶಿಯವರಿಗೆ ಜನ್ಮದಲ್ಲೇ ರಾಹು ಇರುವಂತಹ ಒಂದು ಕಾರಣದಿಂದ ಇವರನ್ನು ತಪ್ಪುದಾರಿ ಹಿಡಿಸುವರು. ಇವರ ಪಾಡಿಗೆ ಇವರ ಕೆಲಸಗಳು ಮಾಡ್ತಾ ಇರ್ತಾರೆ, ಆದರೆ ಇವರ ಪಾಡಿಗೆ ಇವರ ಪ್ರಯತ್ನಗಳು ಇರುತ್ತೆ. ಸುತ್ತಮುತ್ತ ಇರುವಂತಹ ಜನ ಇವರನ್ನು ಕೆಲವೊಂದು ವಿಷಯಗಳಲ್ಲಿ ಇವರು ಮಾಡುವಂತಹ ಒಂದಷ್ಟು ಈ ವಿಷಯಗಳೇ ಆಗಿರಲಿ, ಅಕ್ರಮ ಅನೈತಿಕ ವಿಷಯಗಳಲ್ಲಿ ಸಲಹೆಗಳು ಪಡೆಯುವ ಮುಖಾಂತರನೇ ಆಗಿರಬಹುದು, ಅಥವಾ ಮಾರ್ಗದರ್ಶನದಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳಿ ಪಾಪ ಇವರಿಗೆ ಏನು ಗೊತ್ತಿಲ್ಲ ಆದ್ರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಇವರನ್ನು ಕೆಟ್ಟ ದಾರಿ, ಅಂದರೆ ಅನವಶ್ಯಕವಾಗಿ ಇವರು ಅಮಾಯಕರಾದ್ರೂ ಕೂಡ ಅವರು ಮಾಡುವಂತಹ ಕೆಲವೊಂದು ವಿಷಯಗಳಿಂದ ಇವರ ಮೇಲೆ ಏನೋ ಒಂದು ಬ್ಲೇಮ್ ಮಾಡೋದು, ಈ ರೀತಿ ಬರುವುದು, ಇವರನ್ನು ಕಾರಣಕರ್ತರಾಗಿ ತೋರಿಸುವುದಕ್ಕೆ ಗೌರವಕ್ಕೆ ಭಂಗ ತರುವಂತಹ ಒಂದು ರೀತಿ ಕೆಲವೊಂದು ವಿಷಯಗಳು ನಡೀತಾ ಇರುತ್ತವೆ. ಆದ್ದರಿಂದ ಅಂತಹ ವ್ಯಕ್ತಿಗಳಿಂದ ಸಾಕಷ್ಟು ದೂರ ಇರುವುದು ಉತ್ತಮ. ಈ ಕುಂಭರಾಶಿಯವರೆಂದರೇ ಪರೋಪಕಾರಿಗಳು. ತಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಇತರರು ಸಂತೋಷವಾಗಿರಬೇಕು ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಪ್ರಾಮಾಣಿಕತೆ ಇವರಲ್ಲಿ ಇದೆ. ಜವಾಬ್ದಾರಿಗಳು ಅನ್ನೋದು ಇದೆ. ಇವರು ಸಂಪಾದನೆ ಮಾಡುವಂತಹ ಒಂದು ಆದಾಯ, ಮುಖ್ಯವಾಗಿ ಇವರು ಈ ಸಂತಾನ, ಇವರ ಜೀವನ ಸಂಗಾತಿ ಇವೆಲ್ಲ ಮತ್ತು ಈ ಬೇರೆಯವರಿಗೋಸ್ಕರ, ಅಂದರೆ ಕುಟುಂಬ ಸದಸ್ಯರೇ ಆಗಿರಬಹುದು, ಅಂದರೆ ಜವಾಬ್ದಾರಿಗಳು ಅನ್ನೋದು ಇರುತ್ತೆ. ಒಡ ಹುಟ್ಟಿದವರೇ ಆಗಿರಬಹುದು, ಪೋಷಕರಾಗಿರಬಹುದು, ಮತ್ತು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಇವರು ಎಲ್ಲರಿಗೂ. ಒಂದು ರೀತಿ ಕುಂಭರಾಶಿಯವರು ಮಾಡುವುದು ಒಳ್ಳೆಯದಾದ್ರೂ ಕೂಡ ಏನಾಗುತ್ತೆ ಅಂದರೆ ಇವರು ಮಾಡತಕ್ಕಂತಹ ಕೆಲವೊಂದು ಒಳ್ಳೆಯ ಕೆಲಸಗಳಿಂದ ವ್ಯಕ್ತಿಗಳಿಗೆ ಅನ್ಯಾಯವಾಗುತ್ತೆ ಅಂತ ಭಾವಿಸುತ್ತಾ ಇರ್ತಾರೆ. ಅಂತಹ ಅದ್ಭುತ ಪ್ರಾಮಾಣಿಕತೆ, ಜವಾಬ್ದಾರಿತನ ಈ ಕುಂಭರಾಶಿಯವರು. ಸಾಡೆ ಸಾತಿನ ಈ ಶನಿ ಭಗವಾನರು ಈ ಕೊನೆಯ ಹಂತದಲ್ಲಿ ನಡೀತಾ ಜನ್ಮದಲ್ಲೇ ಲಗ್ನದಲ್ಲೇ ರಾಹು ಇರುವಂತಹ ಒಂದು ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರನೋ ಅಥವಾ ಇವರ ಒಳ್ಳೆಯತನವನ್ನು ಇವರು ಕೆಲಸಗಳು ಆಗೋದಕ್ಕೆ ಇವರನ್ನು ಬಳಸಿಕೊಳ್ತಾರೆ, ಅಂದರೆ ಅವ್ರ ಕೆಲಸ ಆಗೋದಕ್ಕೆ ಇವರನ್ನು ಬಳಸ್ಕೋತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ನಿಂದೆ ಆರೋಪಗಳು ಬಂದ್ರೂ ಕೂಡ ಇವರೇ ಕಾರಣ ಅನ್ನುವ ರೀತಿಯಲ್ಲಿ ಇವರು ಪ್ರತಿಬಿಂಬಿಸುತ್ತಾ ಇರ್ತಾರೆ. ಆದ್ದರಿಂದ ಈ ಕುಂಭರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿ ಸಂದರ್ಭಗಳಲ್ಲಿ ನೋಡುವುದಾದರೆ, ಒಬ್ಬರಿಗೆ ಸಹಾಯ ಮಾಡೋಕ್ಕೆ ಮುಂಚೆ ನಾವು ಮಾಡುವಂತಹ ಸಹಾಯದಿಂದ ಇದು ಒಳ್ಳೆಯದಾಗುತ್ತಾ ಅಥವಾ ಇದರ ಉದ್ದೇಶವೇನು, ಇದರಿಂದ ನಮಗೆ ಏನಾಗಬಹುದು ಅಂತ ನೀವು ಈ ಮುಂಜಾಗ್ರತೆ ಅನ್ನೋದು ವಹಿಸಬೇಕಾಗುತ್ತೆ. ಈ ಅಕ್ಟೋಬರ್ ಮಾಸದಲ್ಲಿ ಕುಂಭರಾಶಿಯವರು ನೀವು ಮಾಡುವಂತಹ ಸಹಾಯ ಈ 4 ಜನಕ್ಕೆ ಒಳ್ಳೆಯದಾಗಬೇಕು, ಧರ್ಮಬದ್ಧವಾಗಿರಬೇಕು.
ಮತ್ತು ನ್ಯಾಯದ ಪರ ಇರಬೇಕು ಅಂತ ನೀವು ಯೋಚನೆ ಮಾಡ್ತೀರಾ. ಆದರೆ ಇತರರು ನಿಮ್ಮ ಸಹಾಯವನ್ನು ಪಡೆಯುವಂತಹ ವ್ಯಕ್ತಿಗಳು ಯೋಚನೆಯೇ ಬೇರೆ ಇರುತ್ತೆ. ಅಂತಹ ವ್ಯಕ್ತಿಗಳಿಗೆ ಸಹಾಯ ನೀವು ಮಾಡುವುದಕ್ಕೆ ಮುಂಚೆ ನೀವು ತುಂಬ ಯೋಚನೆ ಮಾಡಬೇಕು. ಒಂದು 10-15 ಸಲ ಯೋಚನೆ ಮಾಡಿ ಇವ್ರಿಗೆ ಸಹಾಯ ಮಾಡಿದ್ರೆ ನಮಗೆ ಏನಾಗುತ್ತೆ ಮುಂದಕ್ಕೆ ಅಂತ ಯೋಚನೆ ಮಾಡಿ ಕಾಲಿಡಬೇಕಾಗುತ್ತೆ. ಮತ್ತು ಪಂಚಮ ಸ್ಥಾನದಲ್ಲಿ ಇರುವಂತಹ ಒಂದು ಗುರು ಪರಮಾತ್ಮ ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಧನಲಾಭ ಹಣಕಾಸಿನ ವಿಷಯಗಳಲ್ಲಿ ಅನುಕೂಲತೆ ಇದ್ರೂ ಕೂಡ ನೀವು ಮಾಡುವಂತಹ ಒಂದು ಎಫೆಕ್ಟ್ ಅಂದರೆ ನೀವು ಮಾಡುವಂತಹ ಕೃಷಿಗೆ ತಕ್ಕಂತೆ ಫಲಗಳು ಸಿಗದೆ ಈ ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆಗಳು, ಹಣಕಾಸಿನ ವಿಷಯಗಳಲ್ಲಿ ನಿಮ್ಮನ್ನು ಕೆಲವೊಂದು ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ತಾರೆ ಅಥವಾ ಏನೋ ಒಂದು ಕಷ್ಟ ಅಂತ ಹೇಳಿಬಿಟ್ಟು ನಿಮ್ಮ ಮುಂದೆ ಬಂದು ಈ ಕಣ್ಣೀರು ಹಾಕ್ತಾರೆ. ತುಂಬ ಬೇಗ ನೀವು ಕರಗಿ ಹೋಗಿಬಿಡ್ತೀರ. ಆದ್ದರಿಂದ ನೀವು ವ್ಯಕ್ತಿಗಳಿಗೆ ಸಹಾಯ ಮಾಡುವುದರಿಂದ ಅಂತಹ ವ್ಯಕ್ತಿಗಳಿಗೆ ನೀವು ಸಹಾಯ ಅನ್ನೋದು ಮಾಡಲೇಬಾರ್ದು. ಈ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಕಾರಣವಾಗಿಬಿಡುತ್ತೆ. ಈ ಅಕ್ಟೋಬರ್ 18ರಂದು ಈ ದೇವಗುರು ಬೃಹಸ್ಪತಿಯು ಮುಖ್ಯವಾಗಿ ಮಿಥುನ ರಾಶಿಯಿಂದ ಆಕಸ್ಮಿಕವಾಗಿ ಕಟಕ ರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸ್ತಾರೆ. ಅದರಲ್ಲೂ ಕೂಡ ಈ ಷಷ್ಠಭಾವ 6ನೇ ಮನೆಯಲ್ಲಿ ಗುರುಗ್ರಹ ಸಂಚಾರ, ಅರುಣ ರೋಗ, ಶತ್ರುಸ್ಥಾನ. ಗುರುಗ್ರಹ ಸಂಚಾರ ಅಂದರೆ ಉಚ್ಚ ಸ್ಥಿತಿಯಲ್ಲಿ ಅಂದರೆ ಉಚ್ಚ ಸ್ಥಿತಿ ಹೊಂದಿರುವುದರಿಂದ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯುವುದಕ್ಕೆ ತುಂಬಾ ಅನುಕೂಲವಾಗುತ್ತೆ. ಮತ್ತು ನೀವು ಅವಶ್ಯಕತೆ ತಕ್ಕಂತೆ ಆದಾಯವನ್ನು ಪಡೆಯುವುದಕ್ಕೆ ಅನುಕೂಲವಾಗುತ್ತೆ. ಇನ್ನು ಅದ್ರ ಜೊತೆಗೆ ಏನಾಗುತ್ತೆ ಅಂತ ಅಂದರೆ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಬಿಸಿ ನೀರಿಗೆ ತಣ್ಣೀರು ಜೊತೆಯಾಗುತ್ತೆ ಅನ್ನೋ ರೀತಿಯಲ್ಲಿ ಇಷ್ಟು ದಿನಗಳ ಕಾಲ ನೀವು ನಿಮ್ಮ ಸಂಸಾರ ಜವಾಬ್ದಾರಿಗಳನ್ನು ಆದಾಯದಿಂದ ನೀವು ಅದನ್ನು ಅಂದರೆ ಒಂದು ರೀತಿಯಲ್ಲಿ ತ್ಯಾಗವನ್ನು ಮಾಡುತ್ತಾ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರಿಗೆ ಆದಾಯದ ಬೆಳವಣಿಗೆ ಆಗುವುದರಿಂದ ನಿಮ್ಮ ಕುಟುಂಬದ ಸದಸ್ಯರಿಗೆ ಉದ್ಯೋಗದ ಪ್ರಾಪ್ತಿ ಆಗುವುದರಿಂದ ಸ್ವಲ್ಪ ನಿಮಗೆ ಸಮಾಧಾನ ಆಗುತ್ತೆ. ಅಂತಹ ಜವಾಬ್ದಾರಿಗಳಿಂದನೇ ಆಗಿರಬಹುದು ಅಥವಾ ಈ ಸಾಲಗಳಿಂದನೇ ಆಗಿರಬಹುದು, ಏನೋ ಒಂದು ಬಿಸ್ನೆಸ್ಸೇ ಆಗಿರಬಹುದು. ಇದರಿಂದ ಸ್ವಲ್ಪ ನೀವು ಹೊರಗಡೆ ಬರ್ತೀರ. ಇನ್ನೇನು ನನಗೆ ಮತ್ತೊಂದು ಆದಾಯದ ಮಾರ್ಗ ಸಿಕ್ಕಿತು ಅನ್ನುವಂತಹ ಒಂದು ಖುಷಿಲಿರ್ತೀರ. ಈ ಮಾಸದಲ್ಲಿ ನಿಮಗೆ ಗೋಚಾರವಾಗುತ್ತೆ ಇವೆಲ್ಲ. ನಿಮ್ಮಲ್ಲಿ ಇರುವಂತಹ ಒಂದು ಅತಿಯಾದ ಒಳ್ಳೆಯತನ ಇರಬೇಕು, ಒಳ್ಳೆಯತನ, ಬಟ್ ಅತಿಯಾಗಿ ಆಗಿರಬಾರ್ದು. ನೀವು ಏನು ಮಾಡ್ತೀರಾ ಇಂದಿನ ದಿನಗಳಲ್ಲಿ ಏನು ಸಂಪಾದನೆ ಮಾಡಿರುವಂತಹ ಒಂದು ಎಲ್ಲನೂ ಕೂಡ ಬೇರೆ ವಿಷಯಕ್ಕೋಸ್ಕರ ಒಂದು ರೀತಿ ಕೆಲವೊಂದು ವಿಷಯಗಳು ನಿಮ್ಮನ್ನು ನೀವು ಮರೆತು ಹೋಗಿರ್ತೀರ. ನಿಮಗೆ ಈ ಬಟ್ಟೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಮಕ್ಕಳಿಗೆ ಬಟ್ಟೆ ತಗೊಳ್ಳೋಕ್ಕೆ ದುಡ್ಡಿರಲ್ಲ. ಹಾಗಾಗಿ ಜವಾಬ್ದಾರಿಗಳು ಅನ್ನೋದು ನಿಮಗೆ ಈ ಕಮಿಟ್ಮೆಂಟ್ ಅನ್ನೋದು ತುಂಬ ಇರುತ್ತೆ. ಮುಂದೆ ನೋಡೋಣ, ತಗೊಂಡ್ರಾಯ್ತು, ಹಾಕ್ಕೊಂಡ್ರಾಯ್ತು, ಮಾಡಿದ್ರಾಯ್ತು ಅನ್ನೋದು ಒಂದು ದಾರಿಯಲ್ಲಿ ಅನ್ನುವಂತಹ ತರೋಣ ಅನ್ನೋದು. ಹಾಗಾಗಿ ಯೋಚನೆಗಳು ಏನಾಗುತ್ತೆ, ನಿಮ್ಮ ಸಂತಾನಕ್ಕೆ ಮತ್ತು ಸಂಗಾತಿಗೆ ನಿಮ್ಮ ಮೇಲೆ ಒಂದು ರೀತಿಯಲ್ಲಿ ನಿಮ್ಮನ್ನು ಈ ಅನ್ಯಾಯ ಯಾರು ಮಾಡಿರ್ತಾರೋ ಅನ್ನುವಂತಹ ಒಂದು ಭಾವನೆ ಅವರಲ್ಲಿ ಕೂಡ ಹುಟ್ಕೊಳ್ಳುತ್ತೆ. ಹಾಗಾಗಿ ಕುಟುಂಬದ ಸದಸ್ಯರಿಗೆ ಉದ್ಯೋಗ ಅವಕಾಶಗಳು ಬರಬಹುದು, ಆದಾಯವು ಬರುವುದರಿಂದ ಇಂತಹ ವಿಷಯಗಳಿಂದ ಸ್ವಲ್ಪ ಹೊರಗಡೆ ಬರ್ತೀರ, ಅನುಕೂಲ ಅನ್ನೋದು ಆಗುತ್ತೆ. 6ನೇ ಮನೆಗೆ ಬರುವಂತಹ ಒಂದು 18ನೇ ತಾರೀಕಿನಿಂದ ನೀವು ಈ ಷಷ್ಠಭಾವಕ್ಕೆ ಬರುವಂತಹ ಗುರು ಮಹಾಶಯ ನಿಮಗೆ ಈ ಉದ್ಯೋಗದ ಪ್ರಯತ್ನಗಳು ಮಾಡ್ತಾರೆ. ಮತ್ತು ವ್ಯಕ್ತಿಗಳಿಗೆ ಉದ್ಯೋಗದ ಅವಕಾಶಗಳನ್ನು ಕೊಡುವುದು ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಬರುತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕಂತೆ ಆದಾಯವನ್ನು ತಂದುಕೊಡುವಂತಹ ಒಂದು ಉದ್ಯೋಗದ ಅವಕಾಶಗಳು, ವೃತ್ತಿ ಏನು ಅಂತ ಅಂದರೆ ಸಾಕಷ್ಟು ಆತಂಕಗಳು ಅನ್ನೋದು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಸಿಗುವಂತಹ ಒಂದು ಉದ್ಯೋಗ ಅವಕಾಶಗಳೇ ಆಗಿರಬಹುದು. ಸ್ವಲ್ಪ ಮಾನಸಿಕ ಶಾಂತಿಯನ್ನು ಉಂಟು ಮಾಡುತ್ತೆ.
ಅದೇ ರೀತಿ ನಿಮ್ಮ ಹಳೆಯ ನಿಂತು ಹೋಗಿರತಕ್ಕಂತಹ ಕೆಲವೊಂದು ಪ್ರಯತ್ನಗಳು ಮತ್ತೆ ಕೈ ಹಿಡಿದು ಅದನ್ನು ನೀವು ಮುಂದಕ್ಕೆ ತಗೊಂಡು ಬರಬಹುದು. ಮತ್ತು ಹಳೆಯ ಬಿಸ್ನೆಸ್ ಏನಾದರೂ ನಿಮಗೆ ಅದು ಬಿಸ್ನೆಸ್ ಆಗ್ತಾ ಇರಲ್ಲ, ಸ್ಲೋ ಆಗಿ ಆಗ್ತಾ ಇರುತ್ತೆ, ಅದರ ಲಾಭನೂ ಕೂಡ ಬರಲ್ಲ. ಇಂತಹ ಸಂದರ್ಭದಲ್ಲಿ ನಿಮಗೆ ಆ ಕೆಲಸ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ. ಏನಪ್ಪ ಈ ಕೆಲಸ ಬಿಟ್ಬಿಡ್ಬೇಕು ನಾವು ಅನ್ನೋ ಒಂದು ಸ್ಥಿತಿಗೆ ಬರ್ತೀರ. ಈ ಸಂದರ್ಭದಲ್ಲಿ ನೀವು ಈ ರವಿ ಬುಧರ 9ನೇ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಕುಜ, ರವಿ, ಬುಧ ಇವರ ಮೂವರು ಇರುವುದರಿಂದ ಅಂದರೆ ನಿಮಗೆ ಈ ಭಾಗ್ಯಸ್ಥಾನದಲ್ಲಿ ಈ ರವಿ ಬುಧ ಬುಧಾದಿತ್ಯ ಯೋಗವನ್ನು ಉಂಟು ಮಾಡುತ್ತೆ ಅಂತ ಹೇಳಿದರೆ, ಇಲ್ಲಿ ಕುಜನು ಬಂದಿರುವಂತಹ ಕಾರಣದಿಂದ ಕ್ರೂರ ಗ್ರಹಗಳು ಇರುವುದರಿಂದ ಕೆಲವೊಂದು ವಿಷಯಗಳಲ್ಲಿ ವಿಳಂಬತೆ ಅನ್ನೋದು ಆಗ್ತಾ ಹೋಗುತ್ತೆ. ಮತ್ತು ಈ ಸಮಯದಲ್ಲಿ ಕಂಪ್ಲೀಟ್ ಆಗಬೇಕಾಗಿರುವಂತಹ ಕೆಲವೊಂದಷ್ಟು ಕೆಲಸಗಳು ಟೈಮೇ ಆಗದೆ ನಿಮಗೆ ಏನೋ ಒಂದು ಆಗಿಬಿಡುತ್ತೆ. ಮತ್ತು ಪೂರ್ತಿಯಾಗಲ್ಲ, ಆ ಕೆಲಸ ಸಂಪೂರ್ಣವಾಗಿ ಆಗುವುದಿಲ್ಲ. ಹಾಗಾಗಿ ನೀವು ಆದಷ್ಟು ಈ ತಾಳ್ಮೆಗೆ ಪರೀಕ್ಷೆ ಮಾಡುವ ರೀತಿಯಲ್ಲಿ ಕೆಲವೊಂದು ವಿಷಯಗಳು ನಡೀತಾ ಇರುತ್ತೆ. ಅದೇ ರೀತಿ ರಾಶ್ಯಾಧಿಪತಿ ಆಗಿರುವಂತಹ ಶನಿ ಭಗವಾನರು ವಕ್ರಗತಿಯಲ್ಲಿ ಇರುವುದರಿಂದ ನಿಮಗೆ ಇಲ್ಲಿ ಏನೋ ಒಂದು ಅಂದರೆ ಈಗ ದ್ವಿತೀಯ ಸ್ಥಾನದಲ್ಲಿ ಇರುವಂತಹ ಶನಿ ಭಗವಾನರು ವಕ್ರೀಗಮನ ಸಂಚಾರದಿಂದ ಈ ಲಗ್ನ ಪ್ರಭಾವಗಳು ನೀಡ್ತಾ ಇರುತ್ತೆ. ಲಗ್ನದಲ್ಲಿ ಯಾರಿದ್ದಾರೆ, ರಾಹು ಇದ್ದಾರೆ ಅಂದರೆ ರಾಹುವಿನ ಜೊತೆ ಈ ಶನಿ ಭಗವಾನರು ಸ್ವಜೀವನ ಸ್ವಭಾವದ ಮೇಲೆ, ನೀವು ಮಾಡುವಂತಹ ಒಂದು ವ್ಯವಹಾರಗಳ ಮೇಲೆ ಸ್ವಲ್ಪ ಡಿಲೇ ಅನ್ನೋದು ಆಗುತ್ತೆ. ಹಾಗಾಗಿ ಮಾನಸಿಕವಾಗಿ ಒತ್ತಡ ಅನ್ನೋದು, ಆಕಸ್ಮಿಕವಾಗಿ ಬದಲಾವಣೆಗಳು ಅನ್ನೋದು ಯಾಕೆ ಅಂದರೆ ಕುಂಭರಾಶಿಯವರಿಗೆ ಸ್ಥಿರತ್ನ ಜಾಸ್ತಿ, ಯಾವುದನ್ನು ಕೂಡ ಬದಲಾಯಿಸೋಕ್ಕೆ ಇಷ್ಟಪಡಲ್ಲ ಅವರು. ಉದ್ಯೋಗನೇ ಆಗಿರಬಹುದು, ಒಂದು ಮನೆಯೇ ಆಗಿರಬಹುದು. ಈ ಕುಜಗ್ರಹದ ಪ್ರಭಾವ ಕಡಿಮೆ ಮಾಡಲು ಪ್ರತಿ ಮಂಗಳವಾರ ನಿಷ್ಠೆಯಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.